ರಾಜನಿಗೆ. ಆಗ ಹೇಳ್ತಾ ಇದ್ದಾರೆ, ಬಸವಣ್ಣ ಬಾ ನೋಡು, ಎಂಥ ಸಂಕಷ್ಟ ಕಾಲದಲ್ಲಿ ಇಷ್ಟು ಸಂಪತ್ತನ್ನ ತೆಗೆದುಕೊಟ್ಟು ಬಿಟ್ಟೆ, ಇದರ ಒಂದು ಅಂಶವನ್ನ ನೀನು ಸ್ವೀಕಾರ ಮಾಡಬೇಕು. ಆಗ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಬಿಜ್ಜಳ ಮಹಾರಾಜ ಕ್ಷಮಿಸಿ, ನಾನು ಈ ಹಣವನ್ನ ಸ್ವೀಕಾರ ಮಾಡಲಿಕ್ಕೆ ಹಕ್ಕುದಾರನಲ್ಲ. ಯಾಕೆ? ನೀವು ನನಗೆ ಸಂಬಳವನ್ನ ಕೊಟ್ಟು ಇಟ್ಕೊಂಡಿದ್ದೀರಿ, ನೀವು ಕೊಡುವ ಸಂಬಳದಲ್ಲಿ ಒಬ್ಬ ಉದ್ಯೋಗಿ ನಾನು ಅಂದಾಗ ಇದಕ್ಕಾಗಿ ವಿಶೇಷವಾದ ನೀವು ಬಹುಮಾನವನ್ನ ಹಣವನ್ನು ಕೊಡುವ ಅಗತ್ಯವೇನಿದೆ? ಹೇಳ್ತಾ ಇದ್ದಾನೆ, ಇಲ್ಲ ಮಹಾರಾಜ, ಕೊಡಲಿಕ್ಕೆ ನಿಮಗಾಗಲಿ ತೆಗೆದುಕೊಳ್ಳಲಿಕ್ಕೆ ನನಗಾಗಲಿ ಹಕ್ಕು ಇಲ್ಲ. ಹೌದೇ? ಯಾಕೆ ಅಂತ ಕೇಳ್ತಾನೆ ಬಿಜ್ಜಳ. ನೋಡಿ, ಇದನ್ನು ಗಳಿಸಿದವರು ವಿಕ್ರಮಾದಿತ್ಯ ಮಹಾರಾಜರು, ಬಳಸಬೇಕಾದವರು ಪ್ರಜೆಗಳು, ನೀವು ಇದರ ರಕ್ಷಕರು, ನಾವು ಕೇವಲ ಯೋಜಕರು. ಯೋಜನೆ ಮಾಡಿ ಜನಗಳಿಗೆ ಈ ಹಣನ ಹೇಗೆ ಮುಟ್ಟಿಸಬಹುದು ಅನ್ನೋದನ್ನ ನಾವು ವಿಚಾರ ಮಾಡಬಲ್ಲವೇ ಹೊರತು ಇದರ ಸ್ವತ್ತಿಗೆ ಹಕ್ಕುದಾರರು ನಾವಲ್ಲ. ನಿನಗೂ ಕೂಡ ಇದನ್ನ ಖರ್ಚು ಮಾಡಲಿಕ್ಕೆ ಅವಕಾಶವಿಲ್ಲ ಅಂದಾಗ ಯೋಜನೆಯನ್ನ ಹಾಕಿ ಈ ರಾಜ್ಯವನ್ನು ಸಮೃದ್ಧವಾಗಿ ಕಟ್ಟೋಣ ಅಂತ ಹೇಳ್ತಾ ಇದ್ದಾರೆ. ಆಗ ಬಿಜ್ಜಳನಿಗೆ ಬಹಳ ಸಂತೋಷವಾಗ್ತಾ ಇದೆ. ಎಂಥ ಅಪರೂಪದ ಅನರ್ಘ್ಯ ರತ್ನ ನೀನು ಬಸವಣ್ಣ ಅಂತ ಹೇಳಿ ಸಂತೋಷದಿಂದ ಬಿಗಿದಪ್ಪಿಕೊಳ್ತಾ ಇದ್ದಾನೆ. ಅಲ್ಲಿಗೆ ಸಿದ್ದರಸ ಮಂತ್ರಿಗಳು, ಅರ್ಥಮಂತ್ರಿಗಳು ತೀರಿಕೊಂಡಿರ್ತಾರೆ. ಅವರ ಸ್ಥಾನ ಖಾಲಿಯಾಗಿರ್ತಾ ಇದೆ. ಆ ಸ್ಥಾನಕ್ಕೆ ಬಸವಣ್ಣನವರನ್ನೇ ದಂಡಾಧೀಶರನ್ನಾಗಿ, ಅರ್ಥಮಂತ್ರಿಯನ್ನಾಗಿ ಬಿಜ್ಜಳ ನೇಮಿಸ್ತಾ ಇದ್ದಾರೆ. ಹೇಗಿದೆ? ಬಿಜ್ಜಳ ಮಹಾರಾಜ ಅರ್ಥಮಂತ್ರಿಯಾಗಿ ಬಸವಣ್ಣನ ನೇಮಿಸ್ತಾ ಇದ್ದಾರೆ. ಆಗ ಬಸವಣ್ಣನವರು ಬರುವಾಗ ಕೋಶಾಗಾರದ ಅಧಿಕಾರಿಯಾಗಿ ಬಂದವರು ಹೋಗುವಾಗ ಅರ್ಥಮಂತ್ರಿಗಳಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಆನೆ, ಕುದುರೆ, ಸಿಬ್ಬಂದಿ ಎಲ್ಲ ಅವರ ಸುತ್ತ ಪರಿವಾರ, ಅದರೊಡನೆ ಅವರು ಮನೆಗೆ ಹೋಗ್ತಾ ಇದ್ದ ಹಾಗೆ ಅಕ್ಕ ಮತ್ತು ಧರ್ಮಪತ್ನಿ ನೀಲಗಂಗಾ ಇಬ್ಬರು ಬಂದು ಆರತಿಯನ್ನು ಮಾಡಿ ಬಸವಣ್ಣನವರ ಸ್ವಾಗತ ಮಾಡ್ತಾರೆ. ಬಸವಣ್ಣ, ಎಂಥ ಅದೃಷ್ಟಶಾಲಿ ನೀನು, ನೀನು ಬಯಸದೆಯೇ ಎಲ್ಲವೂ ಪರಮಾತ್ಮನಿಂದ ನಿನಗೆ ಕೊಡಲ್ಪಡ್ತಾ ಇದೆಯಲ್ಲ, ಎಂಥ ಪುಣ್ಯವಂತ. ಆಗ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಅಕ್ಕ, ನನ್ನ ಪ್ರತಿಭೆಯಿಂದ ನಾನು ಗಳಿಸಿದೆ ಅಂತ ನಾ ಹೇಳೋದಿಲ್ಲ, ಪರಮಾತ್ಮರ ಒಲಿಮೆ ಇದು. ನೀನಳಿದರೆ ಕೊರಡು ಕೊನರುವುದಯ್ಯ, ನೀನಳಿದರೆ ಬರಡು ಹಯನಹುದಯ್ಯ, ನೀನಳಿದರೆ ವಿಷವೋ ಅಮೃತಬಹುದಯ್ಯ, ನೀನಳಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವೋ ಕೂಡಲ ಸಂಗಮ ದೇವ. ನೋಡಿದ್ರ, ಈ ಪ್ರಕಾರವಾಗಿ ಪರಮಾತ್ಮನು ಎಲ್ಲವನ್ನ ನನ್ನ ಕಣ್ಣೆದುರಿಗೆ ತಂದು ಕರುಣೆಯಿಂದ ಕೊಡ್ತಾ ಇದ್ದಾನೆ, ನಾನು ಕೃತಜ್ಞತೆಯಿಂದ ಸ್ವೀಕರಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬಸವಣ್ಣನವರು ಅಧಿಕಾರದಲ್ಲಿ ಮೇಲೆ ಮೇಲೆ ಹೋಗ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ನಾವು ಕಾಣಬಹುದಾಗಿದೆ. ಪೂರ್ವದ ಲಿಪಿಯ ಓದಿದ ನೀನು ಅರ್ಥಾಗಾರಕ್ಕೆ ಮುಖ್ಯನೇ ಆದೆ. ಪೂರ್ವದ ಲಿಪಿಯ ಓದಿದ ನೀನು ಅರ್ಥಾಗಾರಕ್ಕೆ ಮುಖ್ಯನೇ ಆದೆ. ಕುಹಕಿಗಳಾಡಿದ ಕೊಂಡೆಯ ನುಡಿಯ, ಕುಹಕಿಗಳಾಡಿದ ಕೊಂಡೆಯ ನುಡಿಯ ಸೋಲಿಸಿ ಬಿಚ್ಚಳಗೆ ಅಮಾತ್ಯನೇ ಆದೆ. ಸೋಲಿಸಿ ಬಿಚ್ಚಳಗೆ ಅಮಾತ್ಯನೇ ಆದೆ. ಆ ನಂತರದಲ್ಲಿ ಅವರ ಕೀರ್ತಿ ದಿನದಿನಕ್ಕೂ ಬೆಳೀತಾ ಇದೆ. ಬಸವಣ್ಣನವರ ಪ್ರತಿಭೆ, ಪಾಂಡಿತ್ಯ, ಔದಾರ್ಯಗಳನ್ನು ಅರಿತುಕೊಂಡ ಜನ ನಾಡಿನ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಒಂದು ಸುಂದರವಾದ ಶರಣ ಸಮಾಜ ರಚನೆಯಾಗ್ತಾ ಇದೆ. ಇಷ್ಟಲಿಂಗವನ್ನೇ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡಂತ ಸುಂದರವಾದ ಸಮಾಜ ರಚನೆಯಾಗ್ತಾ ಹೋದಂತೆ ಬಸವಣ್ಣನವರ ಕೀರ್ತಿ ಹಬ್ಬಿದಂತೆ ಕೊಂಡಿ ಮಂಚಣ್ಣ ಅಂಡ್ ಕಂಪನಿಗೆ ಹೊಟ್ಟೆಯಲ್ಲಿ ಸುಣ್ಣವನ್ನ ಕಲಿಸಿದಂತಾಗ್ತಾ ಇದೆ. ಎಷ್ಟೆಷ್ಟು ಅವರು ತೊಂದರೆ ಕೊಡಬೇಕು ಅಂತಾರೋ ಅಷ್ಟಷ್ಟು ಬಸವಣ್ಣನ ಜೀವನ ಹುಲಸಾಗ್ತಾ ಇದೆ. ಆ ಸನ್ನಿವೇಶದಲ್ಲಿ ಬಿಜ್ಜಳ ಮಹಾರಾಜನಿಗೆ ಹೋಗಿ ಚಾಡಿಯನ್ನ ಚುಚ್ಚುತ್ತಾ ಇದ್ದಾರೆ. ಬಿಜ್ಜಳ ಮಹಾರಾಜ, ನಂಬಿ ನೀನು ಬಸವಣ್ಣನವರನ್ನ ಅರ್ಥಮಂತ್ರಿಯನ್ನಾಗಿ ಮಾಡಿದ್ದೀಯ, ಆದರೆ ಅವರು ಭಂಡಾರದಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ ತಮ್ಮ ಭಕ್ತರಿಗೆ ಸೂರೆ ಮಾಡ್ತಾ ಇದ್ದಾರೆ, ತಮ್ಮನ್ನು ಓಲೈಸುವವರಿಗೆ ಹಂಚಿಕೊಡ್ತಾ ಇದ್ದಾರೆ. ಅವರ ಭಕ್ತರು ಎಷ್ಟು ಸುಖವಾಗಿದ್ದಾರೆ, ಇದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಂಡಿದ್ದೀಯಾ ಅನ್ನೋ ಚಾಡಿ ಮಾತು ಹೇಳ್ತಾ ಇದ್ದ ಹಾಗೆ ಬಿಜ್ಜಳ ಮಹಾರಾಜನಿಗೆ ಆಶ್ಚರ್ಯವಾಗ್ತದೆ. ಸಂಶಯದ ಬೀಜ ಬೀಳ್ತಾ ಇದೆ. ಆಗಿಂದಾಗಲೇ ಬಸವಣ್ಣನವರನ್ನ ಕರೆಸ್ತಾನೆ. ಬಸವಣ್ಣನವರನ್ನ ಕರೆಸಿ ಭಂಡಾರದಲ್ಲಿ ಇರುವಂತ ಹಣದ ಲೆಕ್ಕವನ್ನ ಈಗಿಂದೀಗಲೇ ಒಪ್ಪಿಸಿ ಎಂದಾಗ ಬಸವಣ್ಣನವರಿಗೆ ಗೊತ್ತಾಗ್ತಾ ಇದೆ, ಓಹೋ, ಬಿಜ್ಜಳ ಮಹಾರಾಜನಿಗೆ ಯಾರೋ ಚಾಡಿಯನ್ನ ಚುಚ್ಚಿ ಬಿಟ್ಟಿದ್ದಾರೆ. ಈತ ಎರೆಗಿವಿಯ ಮರುಳು, ಮೈಯೆಲ್ಲ ಬಂಗಾರ, ಕಿವಿ ಮಾತ್ರ ಹಿತ್ತಾಳೆ. ಬಹಳ ಒಳ್ಳೆ ಮನುಷ್ಯ ಬಿಜ್ಜಳ, ಕಿವಿ ಮಾತ್ರ ಹಿತ್ತಾಳೆ. ಚಾಡಿಕೋರನ ಮಾತನ್ನ ಕೇಳ್ತಾ ಇದ್ದಾನೆ. ಇರ್ಲಿ, ಪರವಾಗಿಲ್ಲ ಅಂತ ಹೇಳಿ ಆಗಿಂದಾಗಲೇ ಕರೆದುಕೊಂಡು ಬೊಕ್ಕಸಕ್ಕೆ ಹೋಗ್ತಾ ಇದ್ದಾರೆ.
ಬಿಚ್ಚಿಸಿ ಭಂಡಾರದವನ್ನ ಎಣಿಸಿ ನೋಡ್ರಿ. ನೋಡ್ತಾ ಇದ್ದಾರೆ, ಹಿಂದೆ ಸಿದ್ದರಸ ಮಂತ್ರಿ, ಬಲದೇವ ಮಂತ್ರಿ ಮುಂತಾದವರು ಆಳ್ವಿಕೆಯನ್ನು ಮಾಡುವ ಕಾಲದಲ್ಲಿ ಎಷ್ಟು ಆದಾಯ ಬಿಜ್ಜಳನ ಬೊಕ್ಕಸಕ್ಕೆ ಬರ್ತಿತ್ತೋ ಅದಕ್ಕಿಂತಲೂ 3 ಪಟ್ಟು 4 ಪಟ್ಟು ಆದಾಯ ಬಂದಿದೆ. ಬೊಕ್ಕಸ ತುಂಬಿ ತುಳುಕುತ್ತಾ ಇದೆ. ಸಮೃದ್ಧಿ ಎಲ್ಲಿ ನೋಡಿದ್ರು ಬಡತನ ನಿರ್ಮೂಲನವಾಗಿದೆ. ಇಷ್ಟೆಲ್ಲ ಪ್ರಭಾವ ಆಗಿದೆ. ಬಿಜ್ಜಳ ಬೆರಗಾಗಿ ಬಿಡ್ತಾ ಇದ್ದಾನೆ. ಬಸವಣ್ಣ, ಏನು ಪವಾಡ ಮಾಡಿದ್ರಿ ನೀವು? ಎಂಥ ಪವಾಡ ಮಾಡಿದ್ರಿ? ನಿಮ್ಮ ಮಾವನವರು ಸಿದ್ದರಸ ಮಂತ್ರಿಗಳು ಅರ್ಥಮಂತ್ರಿಗಳಾಗಿದ್ದಂತಹ ಕಾಲಕ್ಕಿಂತಲೂ ಪೂರ್ವದ ಕಾಲಕ್ಕಿಂತಲೂ ಈಗ ಹೆಚ್ಚಿನ ಆದಾಯ ಬಂದಿದೆಯಲ್ಲ, ಅಧಿಕವಾದ ಆದಾಯ ಬಂದಿದೆ, ಭಂಡಾರ ತುಂಬಿ ತುಳುಕುತ್ತಾ ಇದೆ. ಇದಕ್ಕೆ ಏನು ಪವಾಡ ಮಾಡಿದ್ರಿ? ಬಸವಣ್ಣವ್ರು ಹೇಳ್ತಾರೆ, ಯಾವ ಪವಾಡವೂ ಇಲ್ಲ. ಕಾಯಕವೇ ಕೈಲಾಸ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯು ದುಡಿದು ತಿನ್ನಬೇಕು. ಪರಮಾತ್ಮನು ನಮಗೆ ತಿನ್ನಲಿಕ್ಕೆ 1 ಬಾಯಿ ಕೊಟ್ಟಿದ್ರೆ ದುಡಿಯಲಿಕ್ಕೆ 2 ಕೈಗಳನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ ತಾನು ಎಷ್ಟು ದುಡಿತಾನೋ, ತಾನು ಎಷ್ಟು ಉಣ್ಣುತ್ತಾನೋ ಅದಕ್ಕೆ 2 ಪಟ್ಟು ಅವನು ದುಡಿಬೇಕು. 1 ಪಾಲು ತನಗಾಗಿ, ಇನ್ನೊಂದು ಪಾಲು ಸಮಾಜಕ್ಕಾಗಿ, ಸರ್ಕಾರಕ್ಕಾಗಿ, ಬೊಕ್ಕಸಕ್ಕಾಗಿ. ಆದ್ದರಿಂದ ಪ್ರಾಮಾಣಿಕವಾಗಿ ತೆರಿಗೆಯನ್ನು ಕೊಟ್ಟು ಅವನು ರಾಷ್ಟ್ರವನ್ನ ಅಭಿವೃದ್ಧಿಪಡಿಸಬೇಕು ಅನ್ನುವ ನೀತಿ ತತ್ವಗಳನ್ನ ನಮ್ಮ ಎಲ್ಲ ಜನಗಳಲ್ಲಿ ನಾನು ಪ್ರಸಾರ ಮಾಡಿ ಬಿತ್ತಿಸಿರುವುದರಿಂದ ಪ್ರತಿಯೊಬ್ಬರು ಪರಾವಲಂಬಿಗಳಾಗದೆ ಕಷ್ಟಪಟ್ಟು ದುಡಿತಾರೆ, ತೆರಿಗೆಯನ್ನ ಬೊಕ್ಕಸಕ್ಕೆ ಕಟ್ತಾ ಇದ್ದಾರೆ. ಹೀಗಾಗಿ ನಾಡಿನಲ್ಲಿ ಎಲ್ಲರೂ ದುಡಿದು ಎಲ್ಲರೂ ಕೊಡುವವರೇ ಆಗಿರುವುದರಿಂದ ಕಲ್ಯಾಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವವರಿಲ್ಲ. ಅದಕ್ಕಾಗಿ ಇಂಥ ಸಮೃದ್ಧಿ ಸಾಧ್ಯವಾಗಿದೆ ಮಹಾರಾಜ. ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ. ಈ 2 ಸೂತ್ರಗಳು ಇಷ್ಟು ಪವಾಡವನ್ನ ಮಾಡಿದ್ದಾವೆ ಎಂದಾಗ ಆಶ್ಚರ್ಯವಾಗ್ತಾ ಇದೆ ಬಿಜ್ಜಳ ಮಹಾರಾಜನಿಗೆ. ಬಸವಣ್ಣ, ನಿನ್ನಂಥ ಪವಿತ್ರಾತ್ಮನ ಬಗ್ಗೆ ವಿನಾಕಾರಣ ಸಂಶಯ ಪಟ್ನಲ್ಲ. ಈ ಚಾಡಿಕೋರನ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಕ್ಷಣಕಾಲ ಹೊಯ್ದಾಡಿತಲ್ಲ, ಅದಕ್ಕೆ ನಾನು ಕ್ಷಮೆ ಕೇಳ್ಕೊಳ್ತೇನೆ. ಆ ಪ್ರಾಯಶ್ಚಿತ್ತ ಅನ್ನೋ ರೀತಿಯಲ್ಲಿ ಬಲದೇವ ಮಂತ್ರಿಗಳು ವೃದ್ಧಾಪ್ಯದಿಂದಾಗಿ ಅಲ್ಲಿಗೆ ತೀರಿಕೊಂಡಿದ್ರು. ಆ ಪ್ರಧಾನಮಂತ್ರಿಯ ಪಟ್ಟ ತೆರವಾಗಿತ್ತು, ಪ್ರಧಾನಮಂತ್ರಿಯ ಸ್ಥಾನ ತೆರವಾಗಿದೆ. ಈ ಸ್ಥಾನವನ್ನು ತುಂಬುವ ವ್ಯಕ್ತಿಗಳು ಯಾರೂ ಇಲ್ಲ. ಕೊಂಡಿ ಮಂಚಣ್ಣ ಮುಂತಾದವರು ಅದರ ಮೇಲೆ ಆಸೆ ಕಂಡಿಟ್ಕೊಂಡು ಕೂತಿದ್ರು ಕೂಡ ಅವರಲ್ಲಿ ಅಂತಹ ಯೋಗ್ಯತೆ ಇಲ್ಲ. ವಯಸ್ಸಿನಲ್ಲಿ ನೀವು ಚಿಕ್ಕವರಾದ್ರೂ ಚಿಂತೆ ಇಲ್ಲ, ನಿಮ್ಮ ಪ್ರತಿಭೆ, ಕಳಕಳಿ, ಪ್ರಜಾಪ್ರೇಮ ಅಸಾದೃಶ್ಯವಾಗಿವೆ. ಆದ್ದರಿಂದ ನಿಮ್ಮನ್ನೇ ಇದೀಗ ಪ್ರಧಾನಿಯನ್ನಾಗಿ ಮಾಡ್ತಾ ಇದ್ದೇನೆ. ನೋಡಿದ್ರ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ. ಅವರು ಬಸವಣ್ಣನಿಗೆ ವಿಷ ಕುಡ್ಸಕ್ ಬಂದ್ರು, ಅದು ಅಮೃತ ಆಗೋಯ್ತು. ಅವರು ಹಾವನ್ನು ಹಾಕಕ್ಕೆ ಬಂದ್ರು, ಅದು ಹೂವಿನ ಹಾರ ಆಗೋಯ್ತು. ಗೊತ್ತಾಯ್ತೆ? ನೀನೊಲಿದರೆ ಸಕಲ ಪಡಿಪಾರ್ಥಗಳು ಇದರಲ್ಲಿಪ್ಪವೋ. ತಾನೇ ಎಲ್ಲ ದೇವರ ಕೃಪೆಯಿಂದ ಬಸವಣ್ಣನ ಸುತ್ತಲೂ ನೆರೀತಾ ಇದೆ. ಇಂತಹ ಒಂದು ಅದ್ಭುತವಾದಂತಹ ಅತ್ಯುನ್ನತವಾದ ರಾಜಕೀಯ ಸ್ಥಾನಕ್ಕೆ, ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಬಸವಣ್ಣನವರು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಇಂತಹ ಬಸವಣ್ಣನವರು ಜಗದ್ವಿಖ್ಯಾತವಾದಂತ ಅನುಭವ ಮಂಟಪವನ್ನ ಕಟ್ತಾ ಇದ್ದಾರೆ. ಅನುಭವ ಮಂಟಪ ರಚಿಸಿದೆ ತಂದೆ, ದೇವನ ಒಲುಮೆಯು ಎಲ್ಲರಿಗೆಂದೆ. ಅನುಭವ ಮಂಟಪ ರಚಿಸಿದೆ ತಂದೆ, ದೇವನ ಒಲುಮೆಯು ಎಲ್ಲರಿಗೆಂದೆ. ಜಾತಿ ಮತಗಳ ಭೇದವನೆಣಿಸದೆ, ಜಾತಿ ಮತಗಳ ಭೇದವನೆಣಿಸದೆ, ನೀತಿಯ ಜ್ಯೋತಿಯ ಸೂತ್ರವ ತೋರ್ದೆ, ನೀತಿಯ ಜ್ಯೋತಿಯ ಸೂತ್ರವ ತೋರ್ದೆ. ಸಿದ್ಧರಮೇಶ ಅಕ್ಕ ಮಹಾದೇವಿ
ಹಾರಿಸಿ ನಾಕವ ಇಳಿಸಿದೆ ಈ ಇಳೆಯೊಳಗೆ. ದಯವೇ ಧರ್ಮದ ಮೂಲವು ಎಂದು, ದಯವೇ ಧರ್ಮದ ಮೂಲವು ಎಂದು, ನ್ಯಾಯ ನೀತಿಗಳ ನೆಲೆಗೊಳಿಸಿ, ನ್ಯಾಯ ನೀತಿಗಳ ನೆಲೆಗೊಳಿಸಿ. ಜಯ ಗುರು ಬಸವನೇ ಶರಣು, ಹಾಡಿ ಹರಸಿತು ಶರಣರ ಬಳಗ. ಜಯ ಗುರು ಬಸವನೇ ಶರಣು, ಹಾಡಿ ಹರಸಿತು ಶರಣರ ಬಳಗ. ಮಂತ್ರ ಪುರುಷನೇ ಆಶ್ರಿತ ರಕ್ಷಕ, ಮಂತ್ರ ಪುರುಷನೇ ಆಶ್ರಿತ ರಕ್ಷಕ. ಭ್ರಾಂತಿ ನಿವಾರಕ ಪ್ರಥಮ ದೇಶಿಕ, ಭ್ರಾಂತಿ ನಿವಾರಕ ಪ್ರಥಮ ದೇಶಿಕ. ಅನುಭವ ಮಂಟಪವನ್ನ ಜಗತ್ತಿನ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಅಂತ ಹೇಳಿ ನಾವು ಕರೆಯಬಹುದು. ಏಕೆಂದ್ರೆ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲೆಡೆಯಿಂದ ಬಂದಂತಹ ಮುಮುಕ್ಷುಗಳನ್ನ, ಸಾಧಕರನ್ನ, ಸಿದ್ಧ ಪುರುಷರನ್ನ ಒಳಗೆ ಬರಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಹುಟ್ಟು ಯಾವುದೇ ಜಾತಿಯಲ್ಲಿ ಇರಲಿ, ಅವನು ಕೈಗೊಂಡ ಉದ್ಯೋಗ ಯಾವುದೇ ಇರಲಿ, ಅವನು ಮಂತ್ರಿಯೂ ಇರಬಹುದು, ಚಪ್ಪಲಿಯನ್ನು ಹೊಲಿಯುವಂತ ಸಮಗಾರನೂ ಇರಬಹುದು, ಬಟ್ಟೆಯನ್ನು ತೊಳೆಯುವ ಮಡಿವಾಳನೂ ಇರಬಹುದು, ನದಿಯನ್ನ ದಾಟಿಸುವ ಅಂಬಿಗನೂ ಇರಬಹುದು. ಯಾವುದೇ ವೃತ್ತಿಯವನೇ ಇರಲಿ, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ, ಯಾವ ಭೇದವೂ ಇಲ್ಲದೆ ಅನುಭವ ಮಂಟಪಕ್ಕೆ ಶರಣರನ್ನ ಬಸವಣ್ಣನವರು ಇಂಬಿಟ್ಟುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಧರ್ಮ ಪ್ರಚಾರಕರನ್ನ ಕಳಿಸ್ತಾ ಇದ್ದಾರೆ. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನೇ ಅವರ ಮನೆ ಬಾಗಿಲಿಗೆ ಕಳಿಸಿಕೊಟ್ಟು, ನೀವೆಲ್ಲರೂ ದೇವರನ್ನ ಪೂಜಿಸಿರಪ್ಪ, ನಾವು ಕೀಳು ಜಾತಿಯಲ್ಲಿ ಹುಟ್ಟಿದವರು ಅನ್ನುವ ಸಂಕೋಚ ನಿಮಗೆ ಬೇಡ, ಪರಮಾತ್ಮನ ಕೃಪೆಯನ್ನ ಪಡೆಯಲಿಕ್ಕೆ ಎಲ್ಲರಿಗೂ ಅವಕಾಶ ಉಂಟು. ಹೇಗೆ ಗಾಳಿಯನ್ನ ಕುಡಿಯಲಿಕ್ಕೆ ಎಲ್ಲರಿಗೂ ಅವಕಾಶವಿದೆ, ನದಿಯ ನೀರನ್ನು ಕುಡಿಯಲಿಕ್ಕೆ ಅವಕಾಶವಿದೆ, ಅನ್ನವನ್ನು ಉಣ್ಣಲಿಕ್ಕೆ ಅವಕಾಶವಿದೆಯೋ, ದೇವರ